ನಮಸ್ತೆ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ ಒಂದು ವಿಡಿಯೋ ಇದೆ ಹಾಕ್ತೀನಿ, ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ನಮಸ್ಕಾರ. ಬೆಂಗಳೂರು is not only for cars, it is not only for motor vehicles, it should also be built for pedestrians and common people. ನಮ್ಮೂರಲ್ಲಿ ರಸ್ತೆಗಳಲ್ಲಿ ಗುಂಡಿ ರಸ್ತೆ ಇದೆಯೋ ಅನ್ನೋ ತರ ನಮ್ಮ ರಸ್ತೆಗಳ ಸ್ಥಿತಿ ಇದೆ. ಟೂ ವೀಲರ್ ಓಡಾಡೋರಂತೂ ನರಕ. ಸಾಯಂಕಾಲ ಆಫೀಸ್ ಮುಗಿಸಿ ವಾಪಸ್ ಮನೆಗೆ ಬಂದ್ರೆ ಬೆನ್ನು ಪ್ರತಿ ಮೂಳೆ ಎರಿಸ್ಬೋದು ಆ ತರ ರಸ್ತೆಗಳು. ಫುಟ್ಪಾತ್ ಅನ್ನುವಂಥದ್ದು ನಮ್ಮ ಊರಲ್ಲೇ ಇಲ್ಲ. ನಿಮ್ಗೊಂದು 500 ಮೀಟರ್ದು 1 ಕಿಲೋಮೀಟರ್ದು ಅನ್ಇಂಟರಪ್ಟೆಡ್ ಕ್ವಾಲಿಟಿ ಫುಟ್ಪಾತ್ ಸಿಕ್ಬಿಟ್ರೆ, ಎನ್ಕ್ರೋಚ್ಮೆಂಟ್ ಇಲ್ದರೆ, ಗುಂಡಿ ಇಲ್ದರೆ, ಅದು ಇಲ್ಲಿ ಕಸ ಇಲ್ದರೆ, ಅದೇ ಬೆಂಗಳೂರಿನಲ್ಲಿ ಮಿರಾಕಲ್. ಇನ್ನು ನಾವು ಚಿಕ್ಕವರಿದ್ದಾಗ ಅಟ್ಲೀಸ್ಟ್ 4-5 ಪಾರ್ಕ್ಗಳು, ಗ್ರೌಂಡ್ಗಳು ಉಳಿದಿತ್ತು ಮಕ್ಕಳಿಗೆ ಆಟ ಆಡೋದು. ಈಗ ಅದು ಉಳಿದಿತ್ತು. ಎಲ್ಲ ಕಡೆ ರಿಯಲ್ ಎಸ್ಟೇಟು, ಬಿಲ್ಡಿಂಗ್ಗಳು ಎಲ್ಲ ಮಾಡಿ ಮಕ್ಕಳಿಗೆ ಮೊಬೈಲ್ ಫೋನು, ಪ್ಲೇ ಸ್ಟೇಷನ್, ವಿಡಿಯೋ ಗೇಮ್ಸ್ ಬಿಟ್ಟರೆ ಆಚೆ ಹೊರಗಡೆ ಬಂದು ಓಡಾಡಕ್ಕೂ ಆಗಲ್ಲ. ಇವತ್ತು ಬೆಳಗ್ಗೆ ವಿ ರ್ಯಾನ್ ಅ ಪಾಯಿಂಟ್ ಟು ಪಾಯಿಂಟ್ ರನ್ ಫ್ರಮ್ ಜಯನಗರ್ ಶಾಲಿನಿ ಗ್ರೌಂಡ್ಸ್ ಆಲ್ ದ ವೇ ಟು HSR ಲೇಔಟ್, ಒಂದು ನ್ಯೂಲಿ ಓಪನ್ ಫ್ಲೈಓವರ್. ಈ ಫ್ಲೈಓವರ್ ಓಪನ್ ಆಗೋಕ್ಕಿಂತ ಮುಂಚೆ ಆ ಫ್ಲೈಓವರ್ ಮೇಲೆ ಮಕ್ಕಳು ಸ್ಕೇಟಿಂಗ್ ಮಾಡ್ತಾ ಇದ್ರು, ಜನ ರನ್ ಮಾಡ್ತಾ ಇದ್ರು, ಸೈಕಲ್ ಮಾಡ್ತಾ ಇದ್ರು. ಇಟ್ ವಾಸ್ ಆಕ್ಚುಲಿ ಹ್ಯಾಪನಿಂಗ್ ಇಕೋಸಿಸ್ಟಮ್. ಸೊ ಇವತ್ತು ನಾನು ರನ್ ಮುಗಿಸಿದ ಮೇಲೆ ಜನಕ್ಕೆ ಕ್ಯಾನ್ ವಿ ಆಲ್ ಕಮ್ ಟುಗೆದರ್ ಟು ರಿಕ್ವೆಸ್ಟ್ ಗವರ್ಮೆಂಟ್ ಟು ಡೂ 3 ಥಿಂಗ್ಸ್. ಮೊದಲನೇದು, ಬೆಂಗಳೂರಿನ ರಸ್ತೆಗಳದ್ದು ಈ ಪ್ಯಾಚ್ ವರ್ಕ್ ಆಗಿ, ಆ ಪ್ಯಾಚ್ ವರ್ಕ್ ಯಾವ ತರ ಇರುತ್ತೆ ಅಂತಂದ್ರೆ ಡಬುಕ್ಕನ್ನ ಒಂದು ಹಂಪ್ ಆಗಬೇಕು, ಆ ಥರದ ಪ್ಯಾಚ್ ವರ್ಕ್. ಇದನ್ನೆಲ್ಲ ಬಿಟ್ಟು ಕ್ಲೀನ್ ಆಗಿರುವಂತ ಒಳ್ಳೆ ಕ್ವಾಲಿಟಿ ರಸ್ತೆ. ಟ್ಯಾಕ್ಸ್ ಕಟ್ತೀವಿ, 25%, 30% ಟ್ಯಾಕ್ಸ್ ಕಟ್ತಾರೆ. ಟ್ಯಾಕ್ಸ್ ಪೇಯರ್ಸ್ ಒಂದು ಕ್ಲೀನ್ ಆಗಿರೋ ರಸ್ತೆ ಕೊಡಕ್ಕಾಗಲ್ಲ. ಗುಂಡಿ ಇಲ್ಲದೆ ಇರುವಂತ, ಬರೀ ಬ್ಯಾಂಡೆಡ್ ತರ ಇರುವಂತ, ಪ್ಯಾಚ್ ವರ್ಕ್ ಇಲ್ಲದೆ ಇರುವಂತ ರಸ್ತೆ ಕೊಡಕ್ಕಾಗಲ್ಲ. ಇದು ಫಸ್ಟ್. ಸೆಕೆಂಡು, ಫುಟ್ಪಾತ್ ಗಳನ್ನ ಕ್ಲೀನ್ ಮಾಡ್ತೀವಿ. ಒಂದು ಸಿಟಿ ಅಂತಂದ್ರೆ ಬರೀ ಕಾರು ಅಥವಾ ಮೋಟರ್ ವೆಹಿಕಲ್ ಓಡಾಡೋದು ಮಾತ್ರ ಅಲ್ಲ, ನಾರ್ಮಲ್ ನಡ್ಕೊಂಡು ಓಡಾಡುವಂತ ಜನಗಳು ಒಂದು ಫುಟ್ಪಾತ್ ಮಾಡ್ತಾರೆ. ಫುಟ್ಪಾತ್ ಗಳನ್ನ ಕ್ವಾಲಿಟಿ ಫುಟ್ಪಾತ್ ಮಾಡ್ತಾರೆ. ಮೂರನೇದು, ತಿಂಗಳಲ್ಲಿ ಒಂದು ಭಾನುವಾರ ನಾವು ಬೆಳಗ್ಗೆ 5 ಗಂಟೆಯಿಂದ ಒಂದು 8 ಗಂಟೆ, 8:30, 3-3:30 ಗಂಟೆ ನಾವು 5 ಕಾರ್ಪೊರೇಷನ್ ಇರುವಂತ ಯಾವ್ದಾದ್ರು 1-2 ಮೇನ್ ರೋಡ್, ಫ್ಲೈಓವರ್, ಒಂದು 3-4 ಗಂಟೆ ಟ್ರಾಫಿಕ್ ಅನ್ನ ಬೇರೆ ಕಡೆ ಡೈವರ್ಟ್ ಮಾಡಿ ಮಕ್ಕಳಿಗೆ ಆಟ ಆಡೋದಕ್ಕೆ, ಜನಕ್ಕೆ ರನ್ನಿಂಗ್ ಮಾಡಕ್ಕೆ, ಸೈಕ್ಲಿಂಗ್ ಮಾಡಕ್ಕೆ, ಓಡಾಡೋದಕ್ಕೆ, ಲೋಕಲ್ ಏನೋ ನಂದಿ ಬಂದು ಸಣ್ಣದೊಂದು ಇವೆಂಟ್ ಮಾಡ್ಕೊಳ್ಳೋಕೆ, ಕಮ್ಯುನಿಟಿಗೆ ಒಂದು ಜಾಗ ಮಾಡ್ತೀವಿ. ದಿಸ್ ಇಸ್ ಹೌ ಗ್ರೇಟ್ ಸಿಟೀಸ್ ಆರ್ ಬಿಲ್ಟ್, ನಾಟ್ ಫಾರ್ ಕಾರ್ಸ್ ಬಟ್ ಫಾರ್ ಪೀಪಲ್. ಇದನ್ನ ನಾವೆಲ್ಲರೂ ಸೇರಿ ಮಾಡೋಣ. ಐ ಆಮ್ ಸ್ಟಾರ್ಟಿಂಗ್ a change.org petition requesting the government to do these things. Great roads, great footpaths and open public infrastructure spaces for public consumption. ನೀವು ಸೈನ್ ಮಾಡಿ, ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಈ ವಿಡಿಯೋನ ಕಳಿಸಿ. ಅಟ್ಲೀಸ್ಟ್ ಒಂದು 2-3 ಲಕ್ಷ ಜನ ನಾವು ಬೆಂಗಳೂರಿನಲ್ಲಿ ಇದನ್ನ ಸೈನ್ ಮಾಡಿ ಮುಖ್ಯಮಂತ್ರಿಗಳಿಗೆ, GBA ಕಮಿಷನರಿಗೆ ತಗೊಂಡು ಹೋಗುವಂತ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ. ಥ್ಯಾಂಕ್ ಯು. ನಮಸ್ಕಾರ ಸರ್, ನಮಸ್ಕಾರ. ಚೆನ್ನಾಗಿದ್ದೀರಾ? ಬೆಂಗಳೂರು ನಗರದಲ್ಲಿ ಬರೀ ಕಾರ್ಸ್ ಮಾತ್ರನೇ ಇಲ್ಲ, ಜೀವನವನ್ನು ಕಟ್ಕೊಂಡಿರ್ತಕ್ಕಂತಹ ಲಕ್ಷಾಂತರ ಜನಗಳು ಇದ್ದಾರೆ. ಜನರ ಆರೋಗ್ಯವನ್ನು ಕೂಡ ನೋಡಬೇಕಾದಂಥವರು ನೀವುಗಳು. ಬರೀ ಬೆಂಗಳೂರಲ್ಲಿ ಕಾರ್ಸ್ ಮಾತ್ರ ಇದೆ ಅನ್ನುವಂತಹ ಒಂದು ವರ್ಗವನ್ನು, ಅದರಲ್ಲೂ ಶ್ರೀಮಂತರನ್ನೇ ಗುರಿಯಾಗಿಸಿ ಮಾತನಾಡುವುದನ್ನು ಬಿಟ್ಟು ಮಧ್ಯಮ ವರ್ಗ ಮತ್ತು ಕೆಳವರ್ಗದಲ್ಲಿರ್ತಕ್ಕಂಥವರ ಬಗ್ಗೆಯೂ ಸ್ವಲ್ಪ ಮಾತುಕತೆಯನ್ನು ಮಾಡಬೇಕಾಗಿದೆ. ತಮ್ಮಲ್ಲಿ ವಿನಂತಿ. ತಾವು ಕೂಡ ಸಂಸದರಾಗಿದ್ದು ಸತತ 2ನೇ ಬಾರಿಗೆ ಆಯ್ಕೆಯಾಗಿದ್ದೀರಾ. ಆದರೆ ರಸ್ತೆಗಳಲ್ಲಿ ಗುಂಡಿ ಇದೆಯೋ, ಗುಂಡಿಗಳಲ್ಲಿ ರಸ್ತೆ ಇದೆಯೋ ಅಂತ ತಾವೇ ಕೇಳುವಷ್ಟು ಮಟ್ಟಕ್ಕೆ ಬಂದಿದೆ ಆಡಳಿತ ವ್ಯವಸ್ಥೆಗಳು. ಅಂದರೆ ಸಾಮಾನ್ಯ ಜನ ಎಲ್ಲಿ ಪ್ರಶ್ನೆ ಮಾಡಬೇಕು ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇವತ್ತು ನಿಮ್ಮದೇ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನ ತಗೊಂಡು ಬಂದು ಬೆಂಗಳೂರು ನಗರದ ಅಭಿವೃದ್ಧಿಗೆ ಕೊಟ್ಟರೂ ಕೂಡ ಯಾವುದೇ ರೀತಿಯಾದ ಅಭಿವೃದ್ಧಿಯನ್ನು ಮಾಡದೇ ಇರತಕ್ಕಂತಹ ಎರಡೂ ಸರ್ಕಾರಗಳು, ಅಂದರೆ ಈ ಹಿಂದೆ ಇದ್ದಂಥ BJP ಸರ್ಕಾರವಾಗ್ಬೋದು ಮತ್ತು ಹೀಗಿರುವಂತಹ ಕಾಂಗ್ರೆಸ್ನ ಸರ್ಕಾರ ಆಗ್ಬೋದು, ಎರಡೂ ಸರ್ಕಾರಗಳು ಕೂಡ ಅಭಿವೃದ್ಧಿಯಲ್ಲಿ ಶೂನ್ಯ ಅಂತ ಹೇಳ್ಬೋದಾಗುತ್ತೆ. ಕೇವಲ ದ್ವಿಚಕ್ರ ವಾಹನದಲ್ಲಿ ವಾಹನ ಓಡಿಸುವವರ ಮೂಳೆಗಳನ್ನ ಮಾತ್ರ ಎಣಿಸೋಕ್ಕಾಗೋದಿಲ್ಲ. ಪ್ರತಿದಿನವೂ ಕೂಡ ಕ್ಯಾಬ್ನಂಥ ಚಾಲಕರುಗಳು ಮತ್ತು ಆಟೋ ರಿಕ್ಷಾದಲ್ಲಿ ಓಡಾಡುವಂತಹ ಚಾಲಕರುಗಳು ಕೂಡ ಪ್ರತಿದಿನ ಸಂಜೆಯೂ ಕೂಡ ಅವರ ಮೂಳೆಗಳನ್ನು ಕೂಡ ಲೆಕ್ಕ ಹಾಕ್ಬೋದು ಸರ್. ಏಕೆಂದರೆ ಸಾರ್ವಜನಿಕರ ಬದುಕಿನಲ್ಲಿ ಇರ್ತಕ್ಕಂಥವ್ರು ದ್ವಿಚಕ್ರ ವಾಹನದಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೊರಟೋಗಿ ನಿಂತ್ಕೊಂಡು ಬಿಡ್ಬೋದು. ಆದರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಡ ಸಾರ್ವಜನಿಕರ ಸೇವೆಯಲ್ಲಿರುವಂತಹ ಆಟೋ ಚಾಲಕರ ಬದುಕಿನಲ್ಲೂ ಕೂಡ ತಾವುಗಳು ಮೂಳೆಗಳನ್ನು ಎಷ್ಟನ್ನು ಎಣಿಸ್ತೀರಾ ಅಂತಕ್ಕಂಥದ್ದು ಕೂಡ ಇಲ್ಲೊಂದು ಬಹುದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಇನ್ನು ಫುಟ್ಪಾತ್ಗಳ ಬಗ್ಗೆ ಮಾತಾಡೋದೇ ಬೇಡ. ಏಕೆಂದರೆ ಫುಟ್ಪಾತ್ ಅಂತಕ್ಕಂಥದ್ದು ಕೂಡ ಅಷ್ಟೇ ಬಹುದೊಡ್ಡ ಒಂದು ವ್ಯವಸ್ಥಿತ ಷಡ್ಯಂತ್ರವಾಗಿ ರೂಪುಗೊಂಡಿದೆ. ಇದೇ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಸ್ಮಾರ್ಟ್ ಸಿಟಿ ಅಂತ ತೊಗೊಂಡು ಬಂದ್ರಲ್ಲ ಬೆಂಗಳೂರು ನಗರವನ್ನು, ಈ ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮತ್ತು ಈಗಿರುವ ಕಾಂಗ್ರೆಸ್ನ ಸರ್ಕಾರದ ಎರಡೂ ಸಂದರ್ಭಗಳಲ್ಲೂ ಕೂಡ ಏನು ಅಭಿವೃದ್ಧಿಯನ್ನು ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ಒಂದು ಶ್ವೇತಪತ್ರದ ಮುಖಾಂತರವಾಗಿ ಹೊರಡಿಸ್ಬಿಡಿ. ಏಕೆಂದರೆ ಇವತ್ತಿನ ಕೇವಲ ನಿಮ್ಮ ಮ್ಯಾನಿಫೆಸ್ಟೋ 5 ವರ್ಷದ ಪ್ರಣಾಳಿಕೆಯ ಮೇಲೆ ಇವತ್ತು ಆಡಳಿತಗಳು ನಿಂತ್ಕೊಂಡು ನೀವು ಮಾಡಿದ್ದನ್ನು ಅವರು ವಿರೋಧ ಮಾಡೋದು, ಅವರು ಮಾಡಿದ್ದನ್ನು ನೀವುಗಳು ವಿರೋಧವನ್ನು ಮಾಡಿಕೊಂಡು ಜನಗಳ ಜೀವನದ ಜೊತೆಯಲ್ಲಿ ಚೆನ್ನಾಗಿ ಚೆಲ್ಲಾಟವನ್ನು ಆಡಿಕೊಂಡು ಇರುವಂತಹ ಎಲ್ಲ ವ್ಯವಸ್ಥೆಯನ್ನು ಹಾಳು ಮಾಡಿ, ಇವತ್ತು ಮಳೆ ಬಂದರೆ ಶೇಖರಣೆ ಆಗೋದಕ್ಕೆ, ನೀರು ಶೇಖರಣೆ ಆಗೋದಕ್ಕೆ ಅಂತ ಒಂದು ಕೆರೆ ಕಟ್ಟೆಗಳಿಲ್ಲ, ಒಂದು ಡ್ರೈನೇಜ್ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡೋಕ್ಕಾಗ್ತಾಯಿಲ್ಲ ನಿಮ್ಮ ಯೋಗ್ಯತೆಗಳಿಗೆ. ಅದರ ಜೊತೆಯಲ್ಲಿ ಮಕ್ಕಳಿಗೆ ಉತ್ತಮವಾದ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಆಗ್ತಾಯಿಲ್ಲ.
ಇವತ್ತು ಇರುವಂತಹ ಪಾರ್ಕ್ನಲ್ಲಿ ಎಲ್ಲ ಗಿಡ ಮರಗಳನ್ನು ಕಿತ್ತಾಕಿ ತಮ್ಮದೇ ಶೋ ಅಭಿವೃದ್ಧಿಗೆ ಅಂತ ಹೇಳಿ ಸಣ್ಣ ಸಣ್ಣ ಗಿಡಗಳನ್ನು ನಟ್ಟು ಶೋಗೆ ಬೆಳೆಸ್ತಾ ಇರ್ತಕ್ಕಂಥದ್ದನ್ನು ಕೂಡ ತಾವು ಕಾಣ್ತಾ ಇದ್ದೀವಿ. ಹಾಗೆ ಇಲ್ಲಿ ಒಂದು ವರ್ಗವನ್ನು ಓಲೈಕೆ ಮಾಡೋದಕ್ಕೋಸ್ಕರ ತಾವುಗಳು ಈ ರೀತಿಯ ಮನವಿಯನ್ನು ಮಾಡ್ಕೊಳ್ಳೋದನ್ನು ಬಿಡಿ. ಇಡೀ ಸಮಗ್ರವಾದ ಬೆಂಗಳೂರಿನ ಅಭಿವೃದ್ಧಿಯ ಕಡೆ ಮತ್ತು ಸಮಗ್ರವಾಗಿ ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂತಹ ಹೊಸ ಯೋಜನೆಗಳಾಗ್ಬೋದು ಮತ್ತು ಇಲ್ಲಿ ನೆಲೆಸಿರ್ತಕ್ಕಂಥವರ ಸಮಗ್ರವಾಗಿ ಬಡತನದಿಂದ ಕೆಳಮಂತದಿಂದ ಶ್ರೀಮಂತ ವರ್ಗದವರೆಗೂ ಕೂಡ ತಾವುಗಳು ನೋಡಬೇಕಾಗುತ್ತೆ. ಒಬ್ರಿಗೋಸ್ಕರ ಒಂದು ರಸ್ತೆಯನ್ನು ಕ್ಲೋಸ್ ಮಾಡಿ ಆಟ ಆಡೋದಕ್ಕೆ ಪ್ಲೇಗ್ರೌಂಡನ್ನು ಮಾಡಿಕೊಡಿ ಅಂತ ನೀವು ಕೇಳೋದಾದರೆ, ಇವತ್ತು ಬೆಂಗಳೂರು ಅಭಿವೃದ್ಧಿ ಹೊಂದಿ ಜಿಲ್ಲೆಯನ್ನು ಹೊರತುಪಡಿಸಿ ಹೊರಭಾಗಕ್ಕೂ ಕೂಡ ಹೋಗ್ತಾ ಇದೆಯಲ್ಲ, ಹೊಸ ಲೇಔಟ್ಗಳಾಗ್ತಾ ಇದೆಯಲ್ಲ, ಅಲ್ಲಿ ಯಾವ ರೀತಿಯಾದ ವಾತಾವರಣವನ್ನು ತಾವು ಸೃಷ್ಟಿ ಮಾಡ್ತಾ ಇದ್ದೀರಾ ಸರ್ಕಾರಗಳಿಂದ? ಈಗ ನಿಮಗೂ ಕೂಡ ಅಷ್ಟೇ ಕಾಂಟ್ರಿಬ್ಯೂಷನ್ ಇದೆ ಬೆಂಗಳೂರಿನಲ್ಲಿ. ಯಾಕೆಂದರೆ ನಿಮ್ಮದು ಕೂಡ ಒಂದು ಕ್ಷೇತ್ರ ಬೆಂಗಳೂರಿಗೆ ಸೇರ್ಕೊಳ್ಳೋದ್ರಿಂದ, ಬೆಂಗಳೂರು ದಕ್ಷಿಣಕ್ಕೆ ಬರೋದ್ರಿಂದ ನೀವುಗಳು ಏನು ಕೊಡುಗೆಯನ್ನು ಮುಂದಿನ ಜನಾಂಗಕ್ಕೆ ಕೊಡ್ತಾ ಇದ್ದೀರಾ ಅಂತಕ್ಕಂತಹ ವಿಚಾರವಾಗಿಯೂ ಕೂಡ ತಾವುಗಳು ತಿಳಿಸ್ಕೊಡ್ಬೇಕಾಗುತ್ತೆ. ಏಕೆಂದರೆ ಇವತ್ತು ಇರುವಂತಹ ಬೆಂಗಳೂರನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ಮಾರಣ ಹೋಮವನ್ನು ಮಾಡಿ ಯಾವುದೇ ರೀತಿಯಾದ ಪ್ರಯೋಜನಕ್ಕೆ ಇಲ್ಲದೆ ಇರತಕ್ಕಂತಹ ಬೆಂಗಳೂರನ್ನು ತಾವುಗಳು ಅಭಿವೃದ್ಧಿಪಡಿಸಿ ಆಗಿದೆ. ಅದನ್ನು ನಾವು ಕೂಡ ನೋಡ್ತಾ ಇದ್ದೀವಿ. ಆದರೆ ಮುಂದಿನ ಜನಾಂಗಕ್ಕೆ ತಮ್ಮ ಕೊಡುಗೆಗಳು ಏನು ಅಂತಂದರೆ ಅದು ದೊಡ್ಡ ಶೂನ್ಯ. ರಾಜಕೀಯದಿಂದ ಬರ್ತಿರ್ತಕ್ಕಂಥದ್ದೇ ದೊಡ್ಡ ಶೂನ್ಯ. ತಾವೇನು ಬೆಂಗಳೂರು ಜನರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿ ವಿಡಿಯೋವನ್ನು ಮಾಡಿದ್ದೀರಾ, ತಮಗೆ ಸ್ವಾಗತವನ್ನು ಕೋರೋಣ, ಅಭಿನಂದನೆಗಳನ್ನು ಕೂಡ ಹೇಳೋಣ. ಜೊತೆಗೆ ಇರುವಂತಹ ಸಮಸ್ಯೆಗಳ ಪರಿಹಾರಕ್ಕೂ ಕೂಡ ತಮ್ಮ ಯೋಜನೆಗಳೇನು ಅಂತಕ್ಕಂಥದ್ದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಿರೀಕ್ಷೆಯನ್ನು ಮಾಡ್ತೇವೆ.